ಗಿವರ್ ಅಂತ ಹೇಳಿದ್ರಲ್ಲ ಮೇಡಮು, ಅವ್ರದ್ದು ರೋಲ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಅವರು ಹೇಗೆ ಕರ್ಕೊಂಡು ಹೋಗ್ತಾರೋ ಆ ಮಕ್ಕಳು ಹಾಗೆ ಹೋಗುತ್ತವೆ ಅಲ್ವಾ. ಸೊ ಲಾಸ್ಟ್ ವೀಕ್ ವೆನ್ ಐ ವಾಸ್ ಗೋಯಿಂಗ್, ಈ 2-ವೀಲರಲ್ಲಿ ದೆ ವಾಸ್ ಒನ್ ಕಪಲ್. ಮುಂದ್ಗಡೆ ಒಂದು ಮಗು ಇತ್ತು, ಸ್ವಲ್ಪ ದೊಡ್ಡದು, ಆ್ಯಂಡ್ ಹಿಂದ್ಗಡೆ ಆಕೆ ಕೂತಿದ್ರು, ಪಿಲಿಯನ್ನು, ಇಷ್ಟು ದೊಡ್ಡ ಬ್ಯಾಗು. ಆಮೇಲೆ ಒಂದು ಕೈಲಿ ಆ ಬ್ಯಾಗ್ನ ಹಿಡ್ಕೊಂಡಿದ್ರು, ಇನ್ನೊಂದು ಕೈಲಿ ಪುಟಾಣಿ ಮಗು, ಎಳೆ ಮಗು, ಮೇ ಬಿ 1 year or less, ಆ ಮಗುನ ಹಿಡ್ಕೊಂಡಿದ್ರು. ಆಕೆ ಹಿಡ್ಕೊಳಕ್ಕೆ ಸಪೋರ್ಟ್ಗೆ 2 ಕೈಯು ಬೋತ್ ಆರ್ ನಾಟ್ ಫ್ರೀ. ಹೋಗ್ತಾ ಇದ್ರು. ಬೆಂಗಳೂರು ಪಾಟ್ ಹೋಲ್ಸ್ ಹೇಳಿದ್ರಲ್ಲ, ಎಷ್ಟು ಆಬ್ಸ್ಟಿಕಲ್ಸ್ ಇರುತ್ತೆ. ಅದನ್ನ ನೋಡಿ ನಮಗೆ ಗಾಬರಿ ಆಗ್ತಾ ಇತ್ತು. ಅವ್ರಿಗೆ ಒಂದು ಸಪೋರ್ಟ್ಗೆ ಇಲ್ಲ, ಅಲ್ಲಿ ಇಲ್ಲಿ ಸಡನ್ನಾಗಿ ಬ್ರೇಕ್ ಹಾಕಿದ್ರೆ ಪಾಟ್ ಹೋಲ್ ನೋಡದೆ ಇದ್ರೆ ಏನಾಗಬೇಕು, ಆಕೆ ಗತಿ, ಮಗು ಗತಿ. ಬಟ್ ಮಗು ಆರಾಮಾಗಿತ್ತು. ಮಗುಗೆ ಅರ್ಥ ಆಗತ್ತಾ ಅದು? ಖಂಡಿತ ಭಯ ಏನೂ ಇಲ್ಲ. ಅಬ್ಸಲ್ಯೂಟ್ಲಿ ಸೇಫ್. ದ ಚೈಲ್ಡ್ ಇಸ್ ಫೀಲಿಂಗ್ ಸೇಫ್. ಸೊ ವೈ ಇಸ್ ದ ಚೈಲ್ಡ್ ಫೀಲಿಂಗ್ ಸೇಫ್? ದೆರ್ ಇಸ್ ಅ ಟ್ರಸ್ಟ್ ಫ್ಯಾಕ್ಟರ್. ಟ್ರಸ್ಟ್ ಫ್ಯಾಕ್ಟರ್ ಅಂದರೆ, ಈಗ ನೀವು ಈ ಬ್ಲೈಂಡ್ ಫೋಲ್ಡ್ ಗೇಮ್ ಮಾಡಿದ್ರಲ್ಲ, ಸೊ ಮುಂದೆ ಇರೋರು ಎಷ್ಟು ಜನ ಕಣ್ಣು ತೆಗೆದ್ರಿ ಹೋಗ್ಬೇಕಾದ್ರೆ? ಸೊ ಆ ಮಕ್ಕಳು ಆ್ಯಕ್ಚುಲಿ ನೀವು ಕಣ್ಣು ಮುಚ್ಕೊಳ್ಳಿ ಅಂದರೆ ಹಾಗೆ ಬ್ಲೈಂಡಾಗೆ ಬಿಕಾಸ್ ದೆರ್ ಇಸ್ ಅ ಟ್ರಸ್ಟ್ ದಟ್ ಪ್ರೈಮರಿ ಕೇರ್ ಗಿವರ್ ವಿಲ್ ಡೂ ಎವ್ರಿಥಿಂಗ್ ಕರೆಕ್ಟ್ಲಿ ಅಂತ. ಸೊ ಅದು ಏನಾದರೂ ತಪ್ಪಿದ್ರೆ, ಈಗ ನಾವು ಇಲ್ಲಿ ಏನೂ ಆಬ್ಸ್ಟಿಕಲ್ಸ್ ಇರಲಿಲ್ಲ, ಈಗ ಮಧ್ಯ ಚೇರ್ಗಳು, ಈ ಮೈಕ್ದು ಎಲ್ಲ ಹಾಕಿ ಅಕಸ್ಮಾತ್ ಒಂದು ಸ್ವಲ್ಪ ಆಬ್ಸ್ಟಿಕಲ್ಸ್ ಇದ್ದು ಏನೋ ಒಂದು ಸಣ್ಣ ಡಿಕ್ಕಿ ಡ್ಯಾಶು ಆ ಥರ ಆದರೆ, ಒಂದು ಸಲ 2 ಸಲ ಆದರೆ ಓಕೆ. ಪದೇ ಪದೇ ಆಗ್ತಾ ಇದ್ದರೆ ಏನಾಗುತ್ತೆ, ಆ ನಂಬಿಕೆ ಕಮ್ಮಿ ಆಗ್ತಾ ಹೋಗುತ್ತೆ. ಆ ವಯಸ್ಸಲ್ಲೇ ಆ ಟ್ರಸ್ಟ್ ಫ್ಯಾಕ್ಟರು ಹೊರಟೋದ್ರೆ ಏನಾಗುತ್ತೆ, ಅವ್ರಿಗೆ ಇನ್ಸೆಕ್ಯೂರಿಟಿ ಡೆವಲಪ್ ಆಗುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ದೇ ವಿಲ್ ನಾಟ್ ಬಿ ಏಬಲ್ ಟು ಫಾರ್ಮ್ ನ್ಯೂ ರಿಲೇಷನ್ಶಿಪ್ ವಿತ್ ಈಸ್. ನಂಬಿಕೆ ಇಲ್ಲ ಮಗುಗೆ. ಪ್ರೈಮರಿ ಕೇರ್ ಗಿವರ್ ನನ್ನ ಜೊತೆ ಯಾವಾಗಲೂ ಇರೋ ಒಂದು ಕೇರ್ ಗಿವರೇ ಈ ಥರ ಮಾಡಿದ್ರೆ ಮುಂದೆ ಹೇಗೆ ನಾವು? ಸೊ ದ್ಯಾಟ್ ವಿಲ್ ಬಿಕಮ್ ವೆರಿ ವೆರಿ ಡಿಫಿಕಲ್ಟ್. ಅವ್ರಿಗೆ ಹೆಲ್ದಿ ರಿಲೇಷನ್ಶಿಪ್ಸ್ ಫಾರ್ಮ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಕಂಪ್ಲೀಟಾಗಿ ಯಾವಾಗಲೂ ಇನ್ಸೆಕ್ಯೂರ್ ಆಗೇ ಬೆಳೀತಾರೆ ಮಕ್ಕಳು. ಸೊ ದ್ಯಾಟ್ ಈಸ್ ಒನ್ ಆಸ್ಪೆಕ್ಟ್. ಸೆಕೆಂಡ್ ಆಸ್ಪೆಕ್ಟ್ ಈಸ್, ಇವಾಗ ಒಂದು ಸ್ಯಾನಿಟೈಸ್ಡ್ ಇದರಲ್ಲಿ ಏನು ಅಡಚಣೆ ಏನೂ ಇರಲಿಲ್ಲ, ಹಾಗೆ ಹೋದ್ರಿ. ಬಟ್ ಅದು ಈಸ್ ದಟ್ ಪಾಸಿಬಲ್? ಈಸ್ ದಟ್ ಫೀಸಿಬಲ್? ಪ್ರಾಕ್ಟಿಕಲ್ ಇಲ್ಲ ಅಲ್ವಾ ಅದು? ಸೊ ಏನೋ ಒಂದಿರುತ್ತೆ. ಈಗ ಮೇಡಮ್ ಹೇಳ್ದಂಗೆ ಪೇರೆಂಟ್ಸ್, ಸೊ ಯು ನೋ ಹೂ ಆರ್ ದ ಪೇರೆಂಟ್ಸ್. ಸೊ ಮೆನಿ ಪೀಪಲ್ ಕಾಂಟ್ರಿಬ್ಯೂಟ್ ಅದರ್ ದೆನ್ ದ ಪ್ರೈಮರಿ ಕೇರ್ ಗಿವರ್ ಅಲ್ವಾ? ಸೊ ಅವ್ರದ್ದೆಲ್ಲಾನು ಇನ್ಫ್ಲೂಯೆನ್ಸ್ ಇರುತ್ತೆ. ಆ್ಯಂಡ್ ದ ಪ್ರೈಮರಿ ಕೇರ್ ಗಿವರ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್, ಅವರು ಸ್ವಲ್ಪ ತಪ್ಪು ಮಾಡಬಹುದು. ಈಗ ಸಡನ್ನಾಗಿ ಏನೋ ಒಂದು ಡ್ಯಾಶು ಸಣ್ಣದಾಗೆ ಆಗಬಹುದು. ಆವಾಗ ವಾಟ್ ಈಸ್ ದ ರೋಲ್ ಆಫ್ ದ ಪ್ರೈಮರಿ ಕೇರ್ ಗಿವರ್? ಈಗ ಒಂದು ಸಣ್ಣ ಡ್ಯಾಶ್ ಆದಾಗ ಯು ಹ್ಯಾವ್ ಟು ಸ್ವಲ್ಪ ಸಮಾಧಾನ ಮಾಡಬೇಕು. ಸಡನ್ನಾಗೆ ಮಗುಗೆ ಭಯ ಆಗುತ್ತೆ, ಆತಂಕ ಆಗುತ್ತೆ, ದೇ ವಿಲ್ ಸ್ಟಾರ್ಟ್ ಕ್ರೈಯಿಂಗ್. ಹೌ ವಿಲ್ ಯು ರೆಗ್ಯುಲೇಟ್ ಅವ್ರದ್ದು ಎಮೋಷನ್ಸು? ಇದು ಆಗಿದೆ, ಮತ್ತೆ ಒಂದು ಸ್ವಲ್ಪ ಕಂಫರ್ಟ್ ಫ್ಯಾಕ್ಟರು ಹಾಕೋಕ್ಕೆ ಶುರು ಮಾಡಬೇಕು. ಎಮೋಷ್ನಲ್ ರೆಸಿಲಿಯನ್ಸ್ ಬಿಲ್ಡ್ ಮಾಡಬೇಕು. ಅಂದರೆ ನನಗೆ ಈ ಥರ ಆದಾಗ ಭಯ ಆಗಿದೆ, ಬಟ್ ಅಮ್ಮನೋ ಯಾರೋ ಬಂದು ನನಗೆ ಮತ್ತೆ ಸೆಕ್ಯೂರಿಟಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಆ ಮಗುಗೆ ಬರಬೇಕು. ಸೊ ಈ ಥರ ಆದಾಗ ಓಕೆ, ದೆರ್ ಇಸ್ ಸಂಬಡಿ ಹೂ ಕ್ಯಾನ್ ಸಪೋರ್ಟ್, ಹಾಗೆ ಬಿಡ್ತಾ ಇಲ್ಲ ನನ್ನ. ಸೊ ದ್ಯಾಟ್ ಎಮೋಷ್ನಲ್ ರೆಸಿಲಿಯನ್ಸ್ ಈ ಇದರಿಂದನೇ ಸಣ್ಣ ಸಣ್ಣ ವೇನಲ್ಲಿ ಬಿಲ್ಡ್ ಆಗ್ತಾ ಶುರುವಾಗುತ್ತೆ. ಸ್ವಲ್ಪ ದೊಡ್ಡ ಮಕ್ಕಳಿದ್ರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬಹುದು. ಚಿಕ್ಕ ಮಕ್ಕಳಿಗೆ ಡೆಫಿನೆಟಾಗಿ ಕಂಪ್ಲೀಟಾಗಿ ದೇ ವಿಲ್ ಮಾಡೆಲ್ ಯೋರ್ ಬಿಹೇವಿಯರ್. ಅವ್ರಿಗೆ ಸೆನ್ಸ್ ಆಫ್ ರೈಟ್ ರಾಂಗ್ ಗೊತ್ತಿರಲ್ಲ. ಮಕ್ಕಳ ಪ್ರಕಾರ ಪೇರೆಂಟ್ಸ್ ಆರ್ ದ ವರ್ಲ್ಡ್, ದೇ ನೋ ಎವ್ರಿಥಿಂಗ್, ದೇ ಹ್ಯಾವ್ ಆನ್ಸರ್ಸ್ ಟು ಎವ್ರಿಥಿಂಗ್. ಈಗ ಸ್ವಲ್ಪ ಗೊತ್ತಾಗುತ್ತೆ, ಓ ಗೂಗಲ್ ಆಂಟಿ ಇದ್ದಾಳೆ, ಅಪ್ಪ ಅಮ್ಮಂಗೆ ಎಲ್ಲ ವಿಷಯ ಗೊತ್ತಿಲ್ಲ ಅಂತ. ಬಟ್ ದೆನ್ ಬೈ ಆ್ಯಂಡ್ ಲಾರ್ಜ್ ಚಿಕ್ಕ ಮಕ್ಕಳು ಅದೇ ಇರುತ್ತೆ. ಸೊ ನೀವು ಈ ಥರ ಒಂದು ಬಿಹೇವಿಯರ್ ನೀವು ಡಿಸ್ಪ್ಲೇ ಮಾಡಿದ್ರೆ ಅದಕ್ಕೆ ಸರಿ ತಪ್ಪು ಗೊತ್ತಾಗಲ್ಲ. ನೀ ಮಾಡ್ತಿರೋದು ಕರೆಕ್ಟು, ಸೊ ಇದನ್ನೇ ನಾನು ಮಾಡಬೇಕು. ಸೊ ದ್ಯಾಟ್ಸ್ ವೈ ಇಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. There is a famous story where ಮನೆಯಲ್ಲಿ
ತಾತ ಬಂದು 90+ ಆಗೋಗಿರ್ತಾರೆ, ನೋಡ್ಕೊಳಕ್ಕಾಗ್ತಾ ಇರಲ್ಲ. ಸೊ ದ ಪೇರೆಂಟ್ಸ್ ವಿಲ್ ಸ್ಟಾರ್ಟ್ ಕಾಲಿಂಗ್ ವೇರಿಯಸ್ ಆರ್ಗನೈಸೇಷನ್ಸು, ಈ ಥರ ಜಾಗ ಇದೆಯಾ, ಬಿಕಾಸ್ ಟು ಸೆಂಡ್ ಹಿಮ್ ಟು ದ ಹೋಮ್. ಅಪ್ಪನಿಗೆ ಹೇಳ್ತಾರೆ ಪ್ಯಾಕ್ ಮಾಡ್ಕೊಪ್ಪ, ನಾವು ಕಳಿಸ್ಬೇಕು ಹಾಗೆ ಅಂತ ಬಿಟ್ಟು ಅಂತ. ಸರಿ, ಅಪ್ಪನ ಕಳಿಸ್ಕೊಡೋದಕ್ಕೂ ಮುಂಚೆ ಈ ಮಗು ಎಲ್ಲ ನೋಟಿಸ್ ಮಾಡ್ತಿರುತ್ತೆ ಈ ಥರ ಮಾಡಿರೋದನ್ನು. ಸೊ ಸಡನ್ಲಿ ದ ಚೈಲ್ಡ್ ಸ್ಟಾರ್ಟ್ಸ್ ರಿಂಗಿಂಗ್, ಒಂದು ಇಮಿಟೇಟ್ ಮಾಡ್ತಾ ಇರುತ್ತೆ. ಇಮಿಟೇಟ್ ಮಾಡಿ ನೀನು ಯಾತಕ್ಕೆ ಈ ಥರ ಫೋನ್ ಮಾಡ್ತಿದ್ಯಾ, ಏನು ನಿಂಗೆ ಬೇರೆ ಕೆಲಸ ಇಲ್ವಾ, ಹಾಗೆ ಹೇಗೆ ಅಂತ ಚೆನ್ನಾಗಿ ಬೈದು ಕೂರಿಸಿದ್ರೆ, ಇಲ್ಲ ನಾನು ನೀವು ತುಂಬ ದೊಡ್ಡವರಾದ್ಮೇಲೆ ಕಳಿಸ್ಬೇಕಲ್ಲ, ಅದಕ್ಕೆ ಇವಾಗಲೇ ಬುಕ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಕತೆ ಇದು. ಇನ್ವಾಲ್ವ್ಮೆಂಟ್ ಅನ್ನೋದು ಮುಖ್ಯ. ಇದು ಈ ಸೆಷನಲ್ಲಿ ತಿಳುವಳಿಕೆ ಬಂತು. ವೆರಿ ಇನ್ಫಾರ್ಮೇಟಿವ್, ಹೋಪ್ಫುಲ್ ಆ್ಯಂಡ್ ವೇ ಫಾರ್ವರ್ಡ್ ಫಾರ್ ಮೀ. ತುಂಬ ಕಲಿಯಕ್ಕೆ ಸಿಕ್ತು. ತಾಯಿಯಾಗಿ ಎಲ್ಲಿ ನಾವು ಮಿಸ್ಟೇಕ್ ಮಾಡ್ತಾ ಇದೀವಿ ಅಂತ ಸ್ವಲ್ಪ ನೀವೆಲ್ಲ ಹೇಳ್ಕೊಟ್ಟಿದ್ದು ತುಂಬ ಯೂಸ್ಫುಲ್. ಪೇರೆಂಟಿಂಗ್ ರೋಲ್ ಆಫ್ ಅದರ್ಸ್, ಅದು ಹೊಸ ನಿಜವಾಗ್ಲೂ ಹೊಸ ವಿಷಯ ಇವತ್ತು. Such programs are very much desirable at the current problem. ಎವ್ರಿ ಮಂತ್ ನಾವು ಈ ತರ ಬಂದ್ ಮಾಡಿಬಿಟ್ರೆ ಏನಾಗಿದೆ ಅಂತ ನಮಗೆ ಫಾಲೋ ಮಾಡಕ್ಕೆ ತುಂಬ ಈಸಿ. ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬೇಕಾ? ದಯವಿಟ್ಟು ಸಂಪರ್ಕಿಸಿ 9494 08242 83100 17038.